ನೀರಿಲ್ಲ, ಬಿತ್ತನೆ ಮಾಡಬೇಡಿ ಎಂದ ಸರ್ಕಾರ. 150 ತಾಲೂಕುಗಳಲ್ಲಿ ಭೀಕರ ಬರ, ಮುಂದೆ ಕಾದಿದೆ ಮಹಾ ಸಂಕಷ್ಟ. ಸ್ನೇಹಿತರೆ, ಕರ್ನಾಟಕದಲ್ಲಿ ಮಳೆ ಕೊರತೆ, ಬರ ಪರಿಸ್ಥಿತಿ ಅಪಾಯಕಾರಿ ಹಂತಕ್ಕೆ ಹೋಗ್ತಾ ಇದೆ. ಕರಾವಳಿ ಕಡೆ ಅಲ್ಪ ಸ್ವಲ್ಪ ಮಳೆ ಆಗ್ತಾ ಇದೆ. ಆದರೆ ರಾಜ್ಯದ 15ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಈಗ ವಿಪರೀತ ನೀರಿನ ಕೊರತೆ ಶುರುವಾಗಿದೆ. ಯಾವ ಮಟ್ಟಿಗೆ ಅಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿನೇ ರೈತರೇ ಬೆಳೆ ಬಿತ್ತಬೇಡಿ, ಪರಿಸ್ಥಿತಿ ಸೀರಿಯಸ್ ಇದೆ, ನೀರಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಅವ್ರು ಹೇಳ್ತಿರೋದು ಕರ್ನಾಟಕದ ಯಾವೆಲ್ಲ ಪ್ರದೇಶಗಳಲ್ಲಿರೋ ರೈತರಿಗೆ, ಎಲ್ಲರಿಗೂ ಅಲ್ಲ. ಯಾವ ರೈತರಿಗೆ? 150ಕ್ಕೂ ಅಧಿಕ ತಾಲೂಕುಗಳು ಬರಕ್ಕೆ ತುತ್ತಾಗ್ತಿರೋ ಆತಂಕ ಇದೆ. ವಿದ್ಯುತ್ ಉತ್ಪಾದನೆಗೂ ಕೂಡ ನೀರಿಲ್ಲ, ಕೃಷಿಗೂ ನೀರಿಲ್ಲ. ಹಾಗಿದ್ರೆ ಏನ್ ನಡೀತಾ ಇದೆ? ಸರ್ಕಾರ ಮಾಡ್ಕೊಂಡಿರೋ ಪ್ಲಾನ್ ಏನು? ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ, ಎಲ್ಲೆಲ್ಲಿಗೆ? ಎಲ್ಲವನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಜುಲೈನಲ್ಲೂ ಮಳೆ ಕಮ್ಮಿ, 20% ಬಿದ್ದು ಹೋಯ್ತು ನೀರಿನ ಹರಿವು. ಸ್ನೇಹಿತರೆ, ಜುಲೈ ತಿಂಗಳು ಶುರುವಾದ್ರೂ ಕೂಡ ಕರೆಕ್ಟಾಗಿ ಮಳೆ ಆಗ್ತಿಲ್ಲ ಕರ್ನಾಟಕದ ಎಲ್ಲಾ ಕಡೆ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಒಂದಷ್ಟು ಮಳೆ ಆಯಿತು. ಆದರೆ ಇನ್ನುಳಿದ ಜಿಲ್ಲೆಗಳಲ್ಲಿ ಭೀಕರ ಬರ ಪರಿಸ್ಥಿತಿ ಆತಂಕ ಇದೆ. ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ 199 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ ಆಗಿರೋದು ಅರ್ಧ ಮಾತ್ರ, 116 ಮಿಲಿಮೀಟರ್ ಮಳೆ ಮಾತ್ರ. ಇಡೀ ಜೂನ್ ತಿಂಗಳ ಪ್ಯಾಟರ್ನ್ ನೋಡಿದ್ರೆ ಬರೋಬ್ಬರಿ 42% ಮಳೆಯ ಕೊರತೆ ಉಂಟಾಗಿದೆ. ಹಾಗಂತ ಈ ತಿಂಗಳು ಮಳೆ ಬರುತ್ತಾ ಜುಲೈನಲ್ಲಿ? ಇಲ್ಲಿ ನೋಡಿ, ಈ ಜುಲೈ ತಿಂಗಳಲ್ಲೂ ಮಾಮೂಲಿಗಿಂತ 8% ಮಳೆ ಕಮ್ಮಿ ಆಗುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆದೇ ರಿಪೋರ್ಟ್ ಬಂದಿದೆ. ಅದರಲ್ಲೂ ನಮ್ಮ ಕರ್ನಾಟಕದ ಪರಿಸ್ಥಿತಿ ಇನ್ನೂ ಅಪಾಯಕಾರಿ. ದೇಶದಲ್ಲಿ ಮರುಭೂಮಿ ಹೊಂದಿರೋ ರಾಜ್ಯ ರಾಜಸ್ಥಾನ ಬಿಟ್ರೆ ಭಾರತದಲ್ಲಿ ಅತಿ ಹೆಚ್ಚು ಡ್ರೈಲ್ಯಾಂಡ್ ಹೊಂದಿರೋದೇ ನಮ್ಮ ಕರ್ನಾಟಕ. ಇನ್ನು ಕೆಲ ಸಲ ನಾವು ರಾಜಸ್ಥಾನವನ್ನು ಕೂಡ ಹಿಂದಿಕ್ಕಿ ಮೊದಲ ಸ್ಥಾನಕ್ಕೆಲ್ಲ ಹೋಗಿದ್ದೀವಿ ಡ್ರೈಲ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಸ್ನೇಹಿತರೆ, ಡೇಟಾ ಸುಳ್ಳು ಹೇಳಲ್ಲ. ನಮ್ಮಲ್ಲಿ ಕೃಷಿ ಇದೆಯಲ್ಲ, ಅದರಲ್ಲಿ ಎಷ್ಟು ಮಳೆ ಮೇಲೆ ನಡೆಯುತ್ತೆ, ಎಷ್ಟು ಅಲ್ಲಿ ಆಲ್ರೆಡಿ ಇರೋ ನೀರಾವರಿ ಮೇಲೆ ನಡೆಯುತ್ತೆ ನೋಡಿದ್ರೆ 79% ಕೃಷಿ ಮಳೆ ಮೇಲೆ ಡಿಪೆಂಡ್ ಆಗಿದೆ. 79%, ಮುಕ್ಕಾಲ್ಗಿಂತ ಜಾಸ್ತಿ ಭಾಗ. ಹೀಗಾಗಿ ಸರ್ಕಾರ ರೈತರಿಗೆ ದೊಡ್ಡ ಮನವಿ ಮಾಡಿದೆ. ಈಗಲೇ ಬಿತ್ತನೆ ಮಾಡೋಕೆ ಇಳಿಬೇಡಿ, ಬೆಳೆ ಹಾಕಿ ನಷ್ಟ ಮಾಡ್ಕೋಬೇಡಿ ಅಂತ. ಇದು ಕರ್ನಾಟಕದ ಮುಖ್ಯಮಂತ್ರಿ CM DK ಶಿವಕುಮಾರ್ ಮಳೆ ಕೊರತೆ ಇರೋ ರೈತರ ಬಳಿ ಮಾಡಿಕೊಂಡಿರೋ ಮನವಿ ಇದು. CM ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀರಾ. ಡ್ಯಾಮ್ ನೀರನ್ನ ನಂಬಿಕೊಳ್ಳೋಕೆ ಆಗಲ್ಲ, ಈಗ ನೀರಿನ ಸಮಸ್ಯೆಯಿಂದ ವಿದ್ಯುತ್ ಉತ್ಪಾದನೆ ಕೂಡ ಆಗ್ತಾ ಇಲ್ಲ ಅಂತ ಸರ್ಕಾರ ಹೇಳಿದೆ. ಹಾಗಿದ್ರೆ ಯಾವ ಜಿಲ್ಲೆಗಳಿಗೆ ಡೇಂಜರ್? ಸ್ನೇಹಿತರೆ, ಈಗ ಆಲ್ರೆಡಿ ಕರ್ನಾಟಕದ 15 ಜಿಲ್ಲೆಗಳಲ್ಲಿ ಬರಗಾಲ ಇದೆ. 150 ತಾಲೂಕುಗಳು ಬರ ಪರಿಸ್ಥಿತಿಯನ್ನ ಎದುರಿಸ್ತಾರೆ. ಅದರಲ್ಲೂ ಕೂಡ ವಿಜಯನಗರ, ಚಿಕ್ಕಮಗಳೂರು ಮತ್ತು ಕೊಡಗಿನಲ್ಲಿ ವಾಡಿಕೆಗಿಂತ ಮಳೆ ಫುಲ್ ಕಮ್ಮಿ ಆಗಿದೆ. ಇನ್ನು ವಿಜಯಪುರ, ಧಾರವಾಡ, ಗದಗ, ಬೆಳಗಾವಿ, ಕೊಪ್ಪಳ, ಕಲಬುರಗಿ, ಬೀದರ್, ಹಾಸನ, ಉತ್ತರ ಕನ್ನಡ, ದಾವಣಗೆರೆ, ಹಾವೇರಿ, ಮೈಸೂರು, ಶಿವಮೊಗ್ಗದಲ್ಲಿ ಮಳೆ ಕೊರತೆ ಇದೆ. ಇದ್ದಿದ್ರಲ್ಲೇ ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ, ಕೋಲಾರ, ಮಂಡ್ಯ, ಬಳ್ಳಾರಿ, ಬಾಗಲಕೋಟೆ, ಚಿತ್ರದುರ್ಗ, ಚಾಮರಾಜನಗರ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗಿದೆ. ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ರೂರಲ್ನಲ್ಲಿ ಹೆಚ್ಚು ಮಳೆಯಾಗಿದೆ. ಆದರೂ ಕೂಡ ಓವರ್ ಆಲ್ ಆವರೇಜ್ ತೆಗೆದಾಗ, ಸರಾಸರಿ ನೋಡಿದಾಗ ಕರ್ನಾಟಕದಲ್ಲಿ ಮಳೆ ಕಮ್ಮಿ ಆಗಿದೆ. ಹಾಗಾಗಿ ಕೃಷಿ ಚಟುವಟಿಕೆಗೆ ಪೆಟ್ಟು ಬಿದ್ದಿದೆ. ಯಾವಾಗಲೂ ಏನಾಗ್ತಿತ್ತು, ಪ್ರತಿ ವರ್ಷ ಜೂನ್ ಅಂತ್ಯದ ವೇಳೆಗೆ ನಮ್ಮ ಕರ್ನಾಟಕದಲ್ಲಿ ಬರೋಬ್ಬರಿ 46 ಲಕ್ಷ ಹೆಕ್ಟೇರ್ ಭೂಮಿ ಬಿತ್ತನೆ ಆಗಬೇಕಾಗಿತ್ತು. ಆದರೆ ಈವರೆಗೆ ಆಗಿರೋದು ಬರೀ 13.33 ಲಕ್ಷ ಹೆಕ್ಟೇರ್ ಮಾತ್ರ. ಅಂದ್ರೆ ಕೇವಲ 26% ಮಾತ್ರ ಬಿತ್ತನೆಯಾಗಿದೆ. ಇದು ಬರೀ 1 ತಿಂಗಳ ಗುರಿ. ಆದರೆ ಕೃಷಿ ಇಲಾಖೆಯ ಲೆಕ್ಕಾಚಾರದ ಪ್ರಕಾರ ಆಹಾರ ಧಾನ್ಯಗಳು, ಎಣ್ಣೆ ಕಾಳುಗಳು, ವಾಣಿಜ್ಯ ಬೆಳೆಗಳು ಸೇರಿದ ಹಾಗೆ ಮುಂಗಾರಿನಲ್ಲಿ ಒಟ್ಟಾರೆ 84 ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿಯನ್ನ ಹೊಂದಲಾಗಿದೆ. ಆದರೆ ಇದಕ್ಕೆ ಆರಂಭದಲ್ಲೇ ದೊಡ್ಡ ಹಿನ್ನಡೆಯಾಗಿದೆ. ಇನ್ನೊಂದು ಕಡೆ ಡ್ಯಾಂಗಳಲ್ಲೂ ನೀರು ಅಪಾಯಕಾರಿ ಮಟ್ಟಕ್ಕೆ ಕುಸಿತಾ ಇದೆ. ಕಬಿನಿ, ಹೇಮಾವತಿ, ತುಂಗಭದ್ರಾ, ಆಲಮಟ್ಟಿ ಎಲ್ಲ ಡ್ಯಾಮ್ ಒಣಗ್ತಾ ಇವೆ. ಡ್ಯಾಂಗಳಿಗೆ ಬರೋ ನೀರಿನ ಒಳಹರಿವು 20% ಕಮ್ಮಿಯಾಗಿದೆ. ಈ ಬಗ್ಗೆ CM ಅವರೇ ಮಾಹಿತಿ ಹಂಚಿಕೊಂಡಿದ್ದಾರೆ. ಅವರೇ ಹೇಳಿರೋ ಪ್ರಕಾರ ಕಳೆದ ವರ್ಷ ಈ ಟೈಮ್ನಲ್ಲಿ ಹೇಮಾವತಿಯ 80 ಅಡಿ ನೀರಿತ್ತು. ಆದ್ರೆ ಈ ಸಲ ಅರ್ಧಕ್ಕರ್ಧ ಕಮ್ಮಿ, 40 ಅಡಿಗೆ ಬಿದ್ದು ಹೋಗಿದೆ. KRS ನಲ್ಲಿ 100 ಅಡಿ ಇದ್ದ ನೀರು ಈಗ ಬರೀ 22 ಅಡಿಗೆ ಇಳಿದಿದೆ. ಕಬಿನಿಯಲ್ಲಿ 79 ಅಡಿ ಇತ್ತು, ಈಗ 26 ಅಡಿಯಷ್ಟಿದೆ. ಇದರಿಂದ ರಾಜ್ಯದ ವಿದ್ಯುತ್ ಉತ್ಪಾದನೆಗೂ ದೊಡ್ಡ ಪೆಟ್ಟಾಗಿದೆ. ಅತಿ ದೊಡ್ಡ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ 1035 ಮೆಗಾವ್ಯಾಟ್ ಉತ್ಪಾದಿಸುವ ಸಾಮರ್ಥ್ಯದ ಲಿಂಗನಮಕ್ಕಿ ಡ್ಯಾಂನಲ್ಲಿ ಪವರ್ ಜನರೇಷನ್ ಸ್ಟಾಪ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿ 34 ಡ್ಯಾಂಗಳನ್ನ ಪವರ್ ಜನರೇಷನ್ಗೆ ಬಳಸಿಕೊಳ್ಳಲಾಗ್ತಿದೆ.
ಈ ಡ್ಯಾಂಗಳಿಂದ 21 ಜಲವಿದ್ಯುತ್ ಕೇಂದ್ರಗಳಿಗೆ ನೀರನ್ನು ಪೂರೈಸಲಾಗುತ್ತೆ. ಈ ಡ್ಯಾಂಗಳಲ್ಲಿ ಲಿಂಗನಮಕ್ಕಿ, ಗೇರುಸೊಪ್ಪ, ಸೂಪ ಇವೆಲ್ಲ ಪ್ರಮುಖ ವಿದ್ಯುತ್ ಜನರೇಷನ್ ಡ್ಯಾಂಗಳು. ಆದರೆ ಲಿಂಗನಮಕ್ಕಿಯಲ್ಲಿ ಕರೆಂಟ್ ಉತ್ಪಾದನೆ ನಿಂತೇ ಹೋಗಿದೆ. ಸಂಪೂರ್ಣವಾಗಿ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳ ಮೇಲೆ ಡಿಪೆಂಡ್ ಆಗಬೇಕಾಗಿದೆ. ಹೀಗಾಗಿ ತುರ್ತಾಗಿ ಕಲ್ಲಿದ್ದಲು ದಾಸ್ತಾನು ಮಾಡಿಕೊಳ್ಳೋಕೆ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ. ಅಲ್ಲದೆ ಬೆಂಗಳೂರು ಪಕ್ಕದಲ್ಲಿರೋ 340 ಮೆಗಾವ್ಯಾಟ್ ಸಾಮರ್ಥ್ಯದ ಅನಿಲ ಆಧಾರಿತ ವಿದ್ಯುತ್ ಸ್ಥಾವರ ಕಾರ್ಯಾಚರಣೆ ಮಾಡೋಕ್ಕೂ ಕೂಡ ತಯಾರಿ ನಡೀತಾ ಇದೆ. ಹಾಗಿದ್ರೆ ಸರ್ಕಾರ ಹಾಕೊಂಡಿರೋ ಪ್ಲಾನ್ ಏನು? ಇದನ್ನ ನೋಡೋ ಮುನ್ನ ಸ್ನೇಹಿತರೆ, ನಿಮ್ಮಲ್ಲೊಂದು ಚಿಕ್ಕ ಮನವಿ. ನಮ್ಮ ಈ ಡೀಟೇಲ್ಡ್ ರಿಪೋರ್ಟ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ಮಗ ಚಾನಲ್ಗೆ ಮೆಂಬರ್ಸ್ ಆಗ್ಬೋದು. ನೀವಲ್ಲಿ ಕ್ಲಿಕ್ ಮಾಡಿದಾಗ ಗೊತ್ತಾಗುತ್ತೆ, ಡೀಟೇಲ್ಸ್ ಬರುತ್ತೆ, ನಿಮಗೆ ಮೆಂಬರ್ಶಿಪ್ ಬೆನಿಫಿಟ್ಸ್ ಏನು ಅಂತ. ಮುಖ್ಯವಾಗಿ ನಾವು ಮೆಂಬರ್ಗಳಿಗೆ ಪ್ರತ್ಯೇಕವಾಗಿ ವೀಡಿಯೋಸನ್ನು ಪಬ್ಲಿಷ್ ಮಾಡ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ಲಿ ಮೆಂಬರ್ಗಳಿಗೆ ಮಾತ್ರ ಅಂತ. ರೆಗ್ಯುಲರ್ ಆಗಿ ಬರ್ತಾ ಇದೆ ಅಲ್ಲಿ. ಹಾಗೂ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಸಿಗುತ್ತೆ. ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಕೆಳಗಡೆ ಡೀಟೇಲ್ಸನ್ನು ಚೆಕ್ ಮಾಡ್ಬೋದು. ನಿಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಅನಿಸಿದ್ರೆ ನೀವು ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ವಿಡಿಯೋ ಕೆಳಗೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಸಕ್ತರು ಡೀಟೇಲ್ಸ್ ಚೆಕ್ ಮಾಡಿ ಅನ್ನೋ ಮನವಿ ನಿಮ್ಮ ಬಳಿ. ಬನ್ನೀಗ ಕಂಟಿನ್ಯೂ ಮಾಡೋಣ. ಆಕ್ಷನ್ ಪ್ಲಾನ್ ರೆಡಿ ಮಾಡಿದ ಸರ್ಕಾರ. ನಾವು ಮೊನ್ನೆ ಅಷ್ಟೇ ಕೇಂದ್ರ ಸರ್ಕಾರ ಬರಗಾಲದ ಬಗ್ಗೆ ಎಲ್ ನಿನ್ಯೋ ಎಫೆಕ್ಟ್ನಿಂದ ಕೃಷಿ ವಲಯಕ್ಕೆ ಬೀಳ್ತಿರೋ ಹೊಡೆತವನ್ನು ಮಾನಿಟರ್ ಮಾಡೋಕೆ ಆಕ್ಷನ್ ಪ್ಲಾನ್ ರೆಡಿ ಮಾಡಿದ್ರ ಬಗ್ಗೆ ರಿಪೋರ್ಟ್ ಮಾಡಿದ್ವಿ. ದೇಶದ 315 ಜಿಲ್ಲೆಗಳಿಗೆ ಮಳೆ ಕೊರತೆಯಿಂದ ದೊಡ್ಡ ಪೆಟ್ಟು ಬಿದ್ದಿದೆ ಅಂತ ಲಿಸ್ಟ್ ಮಾಡಲಾಗಿತ್ತು. ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ ಪ್ಲಾನ್ ಕೂಡ ರೆಡಿಯಾಗಿತ್ತು. ಅಲ್ಲದೆ ದೇಶದ ಪ್ರತಿ ಜಿಲ್ಲೆಗಳ ಡಿಸಿಗಳಿಗೆ ಬರಗಾಲಕ್ಕೆ ಒಳಗಾದ ಜಿಲ್ಲೆಗಳ ಬಗ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡುವಂತೆ ಹೇಳಿದ್ರು. ಈಗ ಇದೇ ರೀತಿ ರಾಜ್ಯ ಸರ್ಕಾರ ಕೂಡ ಆಕ್ಷನ್ ಪ್ಲಾನ್ಗೆ ಇಳಿದಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಎಲ್ಲ ಸಚಿವರು ಮತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಸಚಿವರಿಗೆ 2-3 ಜಿಲ್ಲೆಗಳ ಉಸ್ತುವಾರಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಕಂಪ್ಲೀಟ್ ಮಾಹಿತಿ ಕೊಡಬೇಕು ಅಂತ ಕೇಳಿದ್ದಾರೆ. ಅಲ್ಲದೆ ಮುಂದಿನ ದಿನಗಳನ್ನ ಎದುರಿಸೋಕೆ ನಮ್ಮ ಆಕ್ಷನ್ ಪ್ಲಾನ್ ಈಗ ಆಲ್ರೆಡಿ ರೆಡಿ ಆಗಿದೆ ಅಂತ ಸರ್ಕಾರ ಹೇಳ್ಕೊಂಡಿದೆ. ಸದ್ಯ ಅನೇಕ ಕುಡಿಯೋ ನೀರಿನ ಸಮಸ್ಯೆ ಇದೆ. ಇದನ್ನ ಬಗೆಹರಿಸೋಕೆ ಪ್ರತಿ ಜಿಲ್ಲೆಗೂ ಬರೋಬ್ಬರಿ 5 ಕೋಟಿ ರೂಪಾಯಿಗಳನ್ನ ಸರ್ಕಾರ ಕೊಡ್ತಾ ಇದೆ. ಇನ್ನೊಂದ್ ಕಡೆ ವಿಪಕ್ಷಗಳು ಕೂಡ ಸರ್ಕಾರಕ್ಕೆ ಸಾಲು ಸಾಲು ಮನವಿ ಮಾಡ್ತಿವೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂಗೆ ಪತ್ರ ಬರೆದಿದ್ದು, ಇದು ಪಕ್ಷಾತೀತ ವಿಚಾರ, ಕೂಡಲೇ ರಾಜ್ಯವನ್ನ ಬರಪೀಡಿತ ಅಂತ ಘೋಷಣೆ ಮಾಡಿ ರೈತರಿಗೆ ತಕ್ಷಣ ಸೂಕ್ತ ಪರಿಹಾರ ಕೊಡಿ ಅಂತ ಆಗ್ರಹ ಮಾಡಿದ್ದಾರೆ. ಇನ್ನೂ ಮುಗಿದಿಲ್ಲ ಎಲ್ ನಿನ್ಯೋ ಎಫೆಕ್ಟ್. ಸ್ನೇಹಿತರೆ, ಹಾಗೆ ನೋಡೋಕೆ ಹೋದರೆ ದೇಶದಲ್ಲಿ ನೈಋತ್ಯ ಮುಂಗಾರು ಅಂದರೆ ಸೌತ್ ವೆಸ್ಟ್ ಮಾನ್ಸೂನ್ ಈಗ ಆಲ್ರೆಡಿ ಭಾರತದ ಎಲ್ಲ ಕಡೆ ಸಂಪೂರ್ಣವಾಗಿ ವ್ಯಾಪಿಸಿದೆ. ಮಾನ್ಸೂನ್ ಮಾರುತಗಳು ದೇಶದ ಮೂಲೆ ಮೂಲೆಗೂ ಹರಡಿವೆ. ಮಾರುತಗಳು ಕ್ಲೌಡ್ಸೇ ಇರಲಿಲ್ಲ, ಇವಾಗ ಹರಡೋಕೆ ಶುರು ಆಗಿದ್ದಾವೆ. ಆದರೆ ಮಳೆ ಮಾತ್ರ ಬರ್ತಾ ಇಲ್ಲ. ನೀವು ಮ್ಯಾಪ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಮಾರುತಗಳು ಮೋಡಗಳು ಆವರಿಸಿದ್ರೂ ಕೂಡ ಮಳೆ ಪ್ರಮಾಣ ಮಾತ್ರ ತುಂಬಾನೇ ಶಾರ್ಟ್ ಆಗಿದೆ. ಭಾರಿ ಮಳೆಯಾಗಬೇಕಾಗಿದ್ದ ಜಾಗಗಳಲ್ಲೂ ಕೂಡ ಮಳೆ ಕೊರತೆ ಹಾಗೆ ಮುಂದುವರೆದಿದೆ. ಇಲ್ಲಿ ಯೆಲ್ಲೋ ಕಲರ್ನಲ್ಲಿ ಕಾಣಿಸ್ತಿರೋ ರಾಜ್ಯಗಳಲ್ಲಿ ಮಳೆ ದೊಡ್ಡ ಮಟ್ಟದಲ್ಲಿ ಕೈಕೊಟ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಗುಜರಾತ್, ಮೇಘಾಲಯದಂಥ ರಾಜ್ಯಗಳಲ್ಲೂ ಕೂಡ ಅತಿ ದೊಡ್ಡ ಮಳೆ ಕೊರತೆ. ಮೇಘಾಲಯ ನಿಮ್ಗೆ ಗೊತ್ತಿರ್ಬೋದು, ಅತಿ ಹೆಚ್ಚು ಮಳೆಯಾಗೋ ಪ್ರದೇಶ. ಚಿರಾಪುಂಜಿ ಇಲ್ಲೇ ಬರುತ್ತೆ. ಇವತ್ತು ಇಂಥ ರಾಜ್ಯದಲ್ಲೂ ಕೂಡ ಮಳೆನೇ ಕಮ್ಮಿಯಾಗಿದೆ. ಈ ಸಲ ಸರಿಯಾಗಿ ಮಳೆ ಬಿದ್ದಿರೋದಂದ್ರೆ ಸಿಕ್ಕಿಂ ಮತ್ತು ಕಾಶ್ಮೀರದಲ್ಲಿ ಮಾತ್ರ. ಬೇರೆಲ್ಲೂ ಕೂಡ ವಾಡಿಕೆಯಷ್ಟು ಮಳೆಯಾಗಿಲ್ಲ. ಇದರ ಬೆನ್ನಿಗೆ ಇನ್ನೊಂದು ತಲೆನೋವು ಏನು ಅಂತ ಹೇಳಿದ್ರೆ, ಹವಾಮಾನ ತಜ್ಞರು ಮೇಲಿಂದ ಮೇಲೆ ಎಚ್ಚರಿಕೆ ಕೊಡ್ತಾ ಇರೋದು, ಈ ಎಲ್ ನಿನ್ಯೋ ಎಫೆಕ್ಟ್ ಜುಲೈನಿಂದ ಹಿಡಿದು ಸೆಪ್ಟೆಂಬರ್ವರೆಗೂ ಇಡೀ ಮಳೆಗಾಲ ಫುಲ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿ ಟೆನ್ಷನ್ ಉಂಟು ಮಾಡೋ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆ ಕೂಡ ಈ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ. ಸೆಪ್ಟೆಂಬರ್ ತನಕ ಕೂಡ ವಿಪರೀತ ಹವಾಮಾನ ವೈಪರೀತ್ಯ ಉಂಟಾಗುತ್ತೆ ಅಂತ. ಗ್ಲೋಬಲ್ ಲೆವೆಲ್ನಲ್ಲಿ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ನಮ್ಮ ಭಾರತ ಹಾಗೂ ಆಸ್ಟ್ರೇಲಿಯಾದ ಬಹುಪಾಲು ಭಾಗದಲ್ಲಿ ವಾಡಿಕೆಗಿಂತ ತುಂಬ ಕಮ್ಮಿ ಮಳೆಯಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಸೆಂಟ್ರಲ್ ಪ್ಯಾಸಿಫಿಕ್ ಹಾಗೂ ಆಫ್ರಿಕಾದ ಕೆಲ ಭಾಗಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗುತ್ತೆ ಅಂತ ಹೇಳಿದ್ದಾರೆ. ಇದು ಈಗಿನ ಸಿಚುವೇಶನ್. ಈಗ ನೀವು ಹೇಳಿ ಸ್ನೇಹಿತರೆ, ನಿಮ್ದು ಯಾವ ಊರು ಬರುತ್ತೆ? ಅಲ್ಲಿ ಹೇಗೆ ಮಳೆ ಇದೆಯಾ, ಕಮ್ಮಿ ಇದೆಯಾ? ನೀವು ರೈತರಾಗಿದ್ದರೆ ನಿಮ್ಮ ಮನೇಲಿ ಆಗ್ತಿರೋ ಚರ್ಚೆಗಳೇನು? ಮಳೆ ಬಗ್ಗೆ, ಬಿತ್ತನೆ ಬಗ್ಗೆ, ಈ ಸಲ ಇಳುವರಿ ಬಗ್ಗೆ ಮಿಸ್ ಇಲ್ಲದೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಸ್ನೇಹಿತರೆ. ಹಾಗೂ ಸರ್ಕಾರದಿಂದ ನೀವು ನಿರೀಕ್ಷೆ ಮಾಡ್ತಿರೋದೇನು ಅದನ್ನು ಕೂಡ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮಳೆ ಆಗಲಿ, ಒಳ್ಳೆಯದಾಗಲಿ ನಮ್ಮ ನಾಡಿಗೆ ಅಂತ ನಾವು ಹಾರೈಸೋಣ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.